ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಬಿ ಕೆ ಬ್ಲಾಗರ್ ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಬೆಳಗ್ಗೆನೆ ಎದ್ದು ಎಲ್ಲಿಗೆ ಹೊಂಟಿದ್ದಪ್ಪ ಅಂದ್ರೆ ನಾ ಇವತ್ತು ನಡೆದೀವಿ ನೋಡ್ರಿ ಶ್ರೀಶೈಲಕ. ಅಷ್ಟರಲ್ಲಿ ಎಲ್ಲ ಕಾರ್ ಪೂಜೆ ಮಾಡ್ಲತ್ತೀರಿ, ನಮ್ಮ ದೋಸ್ತರೆಲ್ಲ ಬಂದಿರು. ಅಲ್ಲಿಂದ ನಾವು ಸೀದಾ ಬಂದೀವಿ ನೋಡ್ರಿ ನಮ್ಮೂರು ಬಸವನ ಗುಡಿಗೆ. ಇಲ್ಲಿ ಬಂದು ಎಲ್ಲರೂ ಪೂಜೆ ಮಾಡಮಂತ ಹೇಳಿ ಕೇಸಿ ಪೂಜೆ ಮಾಡ್ಲತ್ತಿದೇವ್ರಿ. ನಮ್ಮ ಟೆಂಗ್ ಹಂಗೆ 2 ಟೆಂಗ್ ಹೊಡೆದ್ ಕೇಸಿ ಕೈ ಮುಗ್ದೇವ್ರಿ. ಇದು ನೋಡ್ರಿ ನಮ್ಮೂರು ಏಕೈಕ ದೇವಸ್ಥಾನ ಅಂದ್ರೆ ಭಾಳ ಪವರ್ಫುಲ್ ದೇವಸ್ಥಾನ ಇದು. ಅಷ್ಟೊಂದು ಪವರ್ಫುಲ್ ದೇವಸ್ಥಾನ ಅದ್ರಿ. ಇಲ್ಲಿ ಏನು ಬೇಡ್ಕೊಂಡ್ರಿ ಬಿ 100% ಆಗ್ತದೆ ನೋಡ್ರಿ. ಅಷ್ಟು ಭಾರಿ ಪವರ್ಫುಲ್ ದೇವಸ್ಥಾನ ಆದ್ರೆ ಇದು ನಮ್ಮೂರು ಬಸವನ ಗುಡಿ. ಭಾರಿ ಅಂದ್ರೆ ಭಾರಿ ಅದ. ಅಷ್ಟರಲ್ಲಿ ನಮ್ಮ ದಸರಾ ಟೆಂಗ್ ಹೊಡೆದ ಎಲ್ಲರಿಗೆ ಹಾಲು ಕೊಡ್ಲತ್ತೀನಿ. ನಾನು ಸ್ವಲ್ಪ ಹಾಲು ಹಾಕಂದೆ. ಅದು ನೋಡ್ರಿ ತೊಟ್ಟಲ್ ಕಾಯಿ ಹೊಡೆದಿತ್ರಿ, ಅದಕ್ಕೆ ಹಂಗೆ ತೋರಿಸ್ಲತ್ತಿ ನಾವ ನೋಡ್ರಿ ಯಾರಿಗೇನು ಮಕ್ಕಳು ಆಗ್ತವ ಅಂತ ಕೇಸಿ ಹೇಳಿದ. ಅಷ್ಟರಲ್ಲಿ ನಾವು ಪೆಟ್ರೋಲ್ ಪಂಪಿಗೆ ಬಂದಿ ನೋಡ್ರಿ. ಇದು ರೀ ನಮ್ಮೂರ್ ಗೇಟಿಂದ ನೇರ ಪೆಟ್ರೋಲ್ ಪಂಪ್ ರೀ. ನಾವು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೊಂಟಿದೇವ್ರಿ. ಅಷ್ಟರೊಳಗೆ ನಮ್ಮ ದೋಸ್ತ್ ಬಂದಿದ್ದ, ಅವ್ನು ಸ್ವಲ್ಪ ಬರೋದು ಲೇಟ್ ಆಗಿತ್ತು. ಹಾಗಾಗಿ ಅವನಿಗೆ ಹೇಳಿ ಸೀದಾ ನಾವು ಇಲ್ಲಿ ಕಾರಿಂದು 4 ಟೈರ್ ಅವ ಚೆಕ್ ಮಾಡ್ಲಕ್ಕೆ ನಿಂದಿರ್ಸಿದೆವು. 4 ಟೈರ್ ಅವ ಚೆಕ್ ಮಾಡ್ಲತ್ತಿದ್ದ, 1 ಟೈರಿಗೆ ಅವ ಇಲ್ಲ ಅಂತ ಹೇಳಿದ. ಸರಿ ಹೊಡಿ ಅಂತ ಹೇಳಿದ. ಅಲ್ಲಿಂದ ಸೀದಾ ನಡೆದೇವು ನೋಡ್ರಿ. ಇದು ನೋಡ್ರಿ ಹೂಡದ ಟೋಲ್ ಗೇಟು. ಇದೇ ನೋಡ್ರಿ ನಮ್ಮ ಕರ್ನಾಟಕ ಬಾರ್ಡ್ರ್ ಲಾಸ್ಟ್ ಇಲ್ಲಿಗೆ. ಇಲ್ಲಿಂದ ನಾವು ಸೀದಾ ತೆಲಂಗಾಣ ಬಾರ್ಡ್ರ್ ಒಳಗೆ ಎಂಟ್ರಿ ಆದೆವು. ಎಂಟ್ರಿ ಆದ್ರ ಪ್ಲೇ ನಮ್ಗೆ ನೋಡ್ರಿ ಪೊಲೀಸರು ಗಾಡಿ ಹಿಡಿದು ಸೈಡಿಗೆ ಹಾಕಂದ್ರು. ಹಾಕ್ದೆವು, ಏನೋ ಆಗಿತ್ತಂತ. ಅದಕ್ಕೆ ಎಲ್ಲ ಗಾಡಿಗಳು ಚೆಕ್ ಮಾಡ್ಲತ್ತಿರು. ನಮ್ಮ ಗಾಡಿ ಕೂಡ ಚೆಕ್ ಮಾಡ್ರು ಸರಿ ಅಂದ್ಕೇಸಿ ಏನಿಲ್ಲ ಅಂತ ನಮಗೆ ಬಿಟ್ಟರು. ಸೀದಾ ನಾವು ನಡೆದು ನೋಡ್ರಿ ಶಾರ್ಟ್ಕಟ್ ದಾರಿಗೆ. ಶಾರ್ಟ್ಕಟ್ ದಾರಿ ಹೆಂಗದಪ್ಪ ಅಂದ್ರೆ ಇದು ದಂತಾಬಾದ್ ಮೇಲಿಂದ ಶಾರ್ಟ್ಕಟ್ ದಾರಿ ನೋಡ್ರಿ. ಇದು ಶ್ರೀಶೈಲಕ್ಕೆ ಹೋಗೋ ಶಾರ್ಟ್ಕಟ್ ದಾರಿ. ಅಲ್ಲಿಂದ ನಾವು ಸೀದಾ ಕೌಸ್ಗಿ ಬಂದೀವ್ರಿ. ಕೌಸ್ಗಿ ನೋಡ್ರಿ ಇದು. ಕೌಸ್ಗಿ ರೋಡ್ನ್ಯಾಗ ನಾವು ನೋಡ್ರಿ ಒಂದು ರೋಡ್ ಶೋ ವಿಡಿಯೋ ಮಾಡ್ಲತ್ತಿ ನಮ್ಮ ಮುರುಗೇಶಣ್ಣ ಅವರು. ನಾವು ಜುಪ್ ಅಂತ ಸೀದಾ ರೋಡ್ದಾಗ ಡರ್ರ ಅಂತ ಹೋದೆವು ನೋಡ್ರಿ. ಸೀದಾ ಬಂತು ನೋಡ್ರಿ ಮೈಬೂನಗರ್. ಇದೇ ನೋಡ್ರಿ ಮೈಬೂನಗರ್. ನಾವಾಗ ಒಂದು 2-3 ವರ್ಷ ಕೆಳಗ ಪಾದಯಾತ್ರೆ ಮಾಡ್ತಿದ್ರಿ, ಇಲ್ಲೇ ಕೊಡ್ತಿದ್ವು. ಅಷ್ಟರೊಳಗೆ ನಮ್ಮ ದಸರಾ ಒಂದು ಕತೆ ಚಾಲು ಮಾಡಿದ ಕೇಳ್ರಿ. ಆಯ್ತು, ಇವಾಗ ನಾ ಏನಂದ್ರ ನಮ್ಮ ಮುರುಗಣ್ಣ ನೆಡ್ಸಲಾಗೇನ ಹಂಗೆ ನೆಡ್ತಾ ಇದ್ದಿರ್ತಾರ. ಲಾರಿ ಅಡ್ಡ ಹಚ್ತಾರ, ಆಕ್ಸಿಡೆಂಟ್ ಮಾಡ್ತಾರ. ಒಂದ್ 5-6 ಮಂದಿ ಕರ್ಕೊಂಡ್ ಹೊಡಸ್ತಾರ. ಹೊಡ್ಸಿ ತೆಲಿಗೆ ಬೀಳ್ತದ, ಎಷ್ಟು ಕೋಮಾದಾಗ ಹೋತಾನ. ಹೋದ್ರೆ ಆಕಿ ಮತ್ತೊಂದ್ಸರಿ ಲಗ್ನ ಮಾಡ್ಕೊತಾನ ಆಕಿಗೆ. ಎಲ್ರಿಗಿ ನಮ್ಮ ದಸರಾದ ಕತೆ ಕೇಳಿ ಬ್ಯಾಸರಿ ಬಂದೈತ್ರಿ, ಆಗುಮಂತ ಹಸು ಬಿ ಆಗಿತ್ರಿ. ಇದು ನೋಡ್ರಿ ಮೈಬೂನಗರ್ ಸರ್ಕಲ್ ರೀ. ಎಷ್ಟು ಭಾರಿ ಮಾಡ್ಯಾರ್ರಿ ಸರ್ಕಲ್ ಅಂದು. ಇದು ನೋಡ್ರಿ ಮೈಬೂನಗರ್ ದಾಟಿ ನಾವು ಒಂದು ರೋಡ್ ಸೈಡಲ್ಲಿ ಹೋಟೆಲ್ ಇತ್ತು, ಅಲ್ಲಿ ಹೋಗಿ ನಾವು ಗಾಡಿ ನಿಂದಿರ್ಸಿ ಎಲ್ಲರೂ ನಾಷ್ಟ ಮಾಡ್ಲಾಕ ಇಳ್ದಿವ್ರಿ. ನೋಡ್ರಿ ಇವ ನಮ್ಮ ಕಲಬುರ್ಗಿದವ ಅಂತ ಮಸ್ತ್ ಕನ್ನಡ ಮಾತು ಭಾರಿ ಆಡ್ಲತ್ತಿ. ನಾ ಕೇಳಿದೆ ಎಷ್ಟು ಬಾರಿ ಕನ್ನಡ ಮಾತಾಡ್ತೀರಿ ಅಂದ. ನಾನೊಂದು ಪೂರಿ ಆರ್ಡ್ರ್ ಹೇಳಿದೆ ರೀ, ಯಾರ್ಯಾರು ಏನೇನು ಬೇಕು ಕೇಳ್ರಿ ಅಂತ ಹೇಳಿದ. ಇಲ್ಲಿ ನೋಡ್ರಿ ನಮ್ಮೂರ ಪೂರಿ ಅಂತ ಇರ್ದಾಗ 2 ಪೂರಿ ಆಗ್ತಾವ. ಇಲ್ಲಿ ನೋಡ್ರಿ ಎಷ್ಟು ದೊಡ್ಡವ ಪೂರಿಗಳು, ಮಸ್ತ್ ದೊಡ್ಡ ಪೂರಿಗಳು. ಒಂದು ಪ್ಲೇಟಿಗೆ 30 ರೂಪಾಯಿ ಅಂತ. ನಮ್ಮ ಕಡೆಗೆ ಅಂದ್ರೆ 2 ಪೂರಿ ಒಂದೇ ಕಲಿಸಿ 2 ಪೂರಿ ಆಗ್ತಾವ ನೋಡ್ರಿ. 2 ದೊಡ್ಡ ಪೂರಿಗಳು. ನಿಮ್ಗ ತಗೊಳ್ಳ ಏನಾದ್ರು ಟಿಪ್ಪು ತಗೋ. ಆಯ್ತು. ಇಲ್ಲಿಂದ ಸ್ಟ್ರೈಟ್ 42 ಕಿಲೋಮೀಟರ್. 38 ಇದೆ. 38 ತೋರಿಸ್ತಾ ಇದೆಯಾ? ನಾನು ಆಟೋ ನಡೆಸಿದಾಗ 40 ಅಂತ ಬಿದ್ದಿತ್ತು. ಅವ ಹೇಳಿದ ಮಾತಿಗೆ ನಾನು ಶಾಕ್ ಆದೆ. ಶಾಕ್ ಯಾಕಪ್ಪ ಅಂದ್ರೆ ಮೈಬೂನಗರದಾಗ ನಮಗೆ ಕನ್ಫ್ಯೂಸ್ ಆಗಿ ಶ್ರೀಶೈಲಕ್ಕೆ ಹೋಗೋ ರೂಟಿಗೆ ಹೋಗಕ್ಕೆ ಬಿಟ್ಟು ನಾವು ರಾಯಚೂರಿಗೆ ಹೋಗೋ ರೂಟಿಗೆ ಹೋಗಿದ್ದು. ಅದು ಎಷ್ಟು ಕಿಲೋಮೀಟ್ರ್ ಅಂದರೆ 40 ಕಿಲೋಮೀಟ್ರ್ ಹೋಗಿ ಅವ್ರ ಹೋಟೆಲ್ ಹತ್ರ ನಾಷ್ಟ ಮಾಡ್ಲಾಕ ನಿಂದಿಸ್ರಿ. ಅವಾಗ ಹೇಳ್ದ ಈ ಕಡೆ ಹೊಂಟಿರಪ್ಪ ಶ್ರೀಶೈಲ, ಈ ಕಡೆ ಬರಲ್ಲ, ಈ ಕಡೆ ಬರ್ತದ ಅಂದ್ಕೇಸಿ ಮತ್ತೆ ನಾವು ರಿಟರ್ನ್ 40 ಕಿಲೋಮೀಟ್ರ್ ಬಂದು ನಾವು ಸೀದಾ ನಡೆದಿ. ನಾ ಇವಾಗ ಕರೆಕ್ಟ್ ರೂಟಿಗೆ ಹೊಂಟೀವಿ ನೋಡ್ರಿ, ಶ್ರೀಶೈಲ ರೂಟಿಗೆ. ನಮಗೆ ಎಲ್ಲರಿಗೆ ಕನ್ಫ್ಯೂಸ್ ಆಗಿ ಎಲ್ಲ ಮೂಡ್ ಆಫ್ ಆಗಿತ್ತು. ಎಲ್ಲರಿಗೆ ಗಪ್ಪು ಸೈಲೆಂಟ್ ಕುಂತಿದ್ದೆವು. ತಲೆ ಖರಾಬ್ ಆಗಿತ್ತು ನಮಗೆ ಕ್ಷಣಕ್ಕೆ. ಇದು ನೋಡ್ರಿ ಉಮಾಮಹೇಶ್ವರ ಎಂಟ್ರೆನ್ಸ್. ಕಮನ್ ದಾಟಿ ನಾವು ಸೀದಾ ಒಳಗೆ ಹೋದ್ವಿ. వెహికల్స్ పైకి అలా ఉండదు, కింది వరకు వెళ్తే కింద నుంచి బస్సు ఉంటుంది. ಏಮಿ ಅವ ಹೇಳತ್ತಿದ್ರಿ ಗಾಡಿ ಎಲ್ಲ ಮ್ಯಾಕ್ ಹೋಗಲ್ಲ, ತಳಗ ನಿಂದಿರ್ಸ್ಬೇಕು, ಅದಕ್ಕೆ 30 ರೂಪಾಯಿ ಟೋಲ್ ಅದ ಕೊಡ್ರಿ ಅಲ್ಲತ್ತಿದನು. ಸರಿ ಒಂದು 30 ರೂಪಾಯಿ ಟೋಲ್ ಕೊಟ್ಟೆವು. ಇದು ನೋಡ್ರಿ ಗುಟ್ಟದ ವಿಶೇಷ ಏನಂತ ನೋಡ್ರಿ, ಇಲ್ಲಿ ಗುಟ್ಟ ನೋಡ್ರಿ ಮುಗುಲ್ ಮೇಲೆ ಚಂದ್ರ ಹೆಂಗ ಅರ್ಧ ಆಕಾರ ಇರ್ತ ನೋಡ್ರಿ,
ಸೇಮ್ ಹಂಗೆ ಕಾಣ್ತದ ನೋಡ್ರಿ ಇಲ್ಲಿ ಗುಟ್ಟ ಬಿ ಸೇಮ್ ಅರ್ಧ ಚಂದ್ರ ಆಕಾರ ಹೆಂಗಿರ್ತದೋ ಸೇಮ್ ಅದೇ ತರ ಕಾಣ್ತದ ನೋಡ್ರಿ ಇಲ್ಲಿ ಗುಟ್ಟ. ಈಗ ನೋಡ್ರಿ ಫುಲ್ ಚೇಂಜ್ ಆಗ್ಯದ ನೋಡ್ರಿ. ಆ ಗುಡಿ ಏನ್ ಕಾಣ್ತದ ನೋಡ್ರಿ, ಆ ಗುಡಿ ಬಿ ಇದ್ದಿಲ್ರಿ ಅವಾಗ, ಅವೆಲ್ಲ ಫುಲ್ ಕಾಡಿತ್ರು. ಈಗೆಲ್ಲ ಕಡದ ಕೇಸಿಲೆಲ್ಲ ಗಾಡಿಗಳು ನಿಂದ್ರಲಾಕ್ ಪಾರ್ಕಿಂಗ್ ಮಾಡಿ ನಮಗೆ ಇಲ್ಲಿ ಯಾದಗಿರಿ ಮಂದಿ ಸಿಕ್ಕಿರ್ರಿ. ಬರ್ಲತ್ರಿ ನೀವು? ನಾವು ಅಣ್ಣ ಒಂದು 8 ವರ್ಷದಿಂದ ಬರ್ಲತ್ತೀವಿ ಅಣ್ಣ. ಒಂದ್ಸಲ ಪಾದಯಾತ್ರೆ ಮಾಡ್ರಿ ಪಾದಯಾತ್ರೆ ಬಂದೀವಿ ಅಣ್ಣ. ನಮ್ಮ ಗುರುಗಳಾದ ಬಂದಯ್ಯ ಸ್ವಾಮಿ ಅವರು ಒಂದು 11-12 ವರ್ಷ ಆಯ್ತು ಬರ್ಲತ್ತಾರೆ. ಅವರು ಪಾದಯಾತ್ರೆ ಬರ್ತಾರೆ. ನಾವು ಅವರಿಲ್ಲ ಜನವರಿ ತಿಂಗಳ ಬರ್ತಾರೆ, ಡಿಸೆಂಬರ್ 17 ತಿಂಗಳು 15 ಶಿವರಾತ್ರಿ ಆ ಟೈಮಲ್ಲಿ ಬರ್ತಾರೆ. ನಾವೀ ಬಂದೀವಣ್ಣ 5 ವರ್ಷ ನಾವೀ ಪಾದಯಾತ್ರೆ ಎಲ್ಲ ಕಾರ್ ತೊಗೊಂಡು ಬಂದಿವಿ. ಅದಕ್ಕೆ ಕೇಳಿದೆ ಎಕ್ಸ್ಪೀರಿಯನ್ಸ್ ಹೆಂಗ. ನಾವಣ್ಣ ಶ್ರಾವಣ ಇವೆಲ್ಲ ಮಾಲೆ ಹಾಕಿದಾರೆ, ಇವರೆಲ್ಲ ಮಾಲೆ ಹಾಕಿದಾರ ಜೊತೆ ನಾವು ಬರ್ತೀವಿ ಅಣ್ಣ. ಅವ್ರು ಒಂದು 7 ಮಂದಿ ಬಂದಿದ್ದಾರೆ. ಸಿದ್ದಪ್ಪ ಶಿವ, ರಾಜಪ್ಪ ಶಿವರೆಲ್ಲ ಬಂದಿದ್ದಾರೆ. ವರ್ಷ ನೀವು ಮಾಲೆ ವರ್ಷ ಅವರು ಒಂದು 20 ವರ್ಷ ಇದ್ದು, ಒಂದು 5 ವರ್ಷ ಹಿಂಗೆ ಮೇಲೆ ಇದ್ದಾರೆ. ದೊಡ್ಡ ದೊಡ್ಡ ಸ್ವಾಮಿಗಳು ಅವರು. ಹೆಂಗ ಅನ್ಸೋಣ ಎಕ್ಸ್ಪೀರಿಯನ್ಸ್? ನಾವು ವರ್ಷ ಬರ್ಲತ್ತೀವಿ, ಚೆನ್ನಾಗಿ ಕಾಣಿಸ್ಲಾಗ ವರ್ಷ ಬರ್ತೀವಿ ಅಣ್ಣ. ಇದು ಚೇಂಜ್ ಆಗ್ಯದ ಪೂರ್ತಿ? ಈಗ ಪೂರ ಚೇಂಜ್ ಆಗಿಬಿಡ್ತಾನೆ. ಈಗೆಲ್ಲ ಬೈಕ್ ಓದ್ತೀವಿ, ಎಲ್ಲ ಬಸ್ ಮಾಡಿದ್ದಾರೆ. ನಾನು 4 ವರ್ಷ ಆಯ್ತಣ್ಣ ಫಸ್ಟ್ ಮತ್ತೆ ಈಗ ಬಂದಿದೆ. ಫುಲ್ ಚೇಂಜ್ ಆಗ್ಯಾವ. ಅವಾಗ್ಲಿ ಪಾದಯಾತ್ರೆ ಬಂದಾಗ ಇಲ್ಲೇ ಮೈ ತಗೋತೀವಿ. ಈಗ ನೋಡ್ರಿ ಅದಕ್ಕೆ ಕೇರ್ ಮಾಡಲಾಗ್ಯಾರ ಬಿ. ಎಲ್ಲ ಕಡ್ಡಿ ಎಲ್ಲ ಬೆಳೆದಾವ ಇಲ್ಲಿ ಫಾರೆಸ್ಟ್ ನೋಡ್ರಿ, ಎಷ್ಟೆಲ್ಲ ಕಡ್ಡಿ ಬೆಳೆದ ಅಂತ ಕೇಸಿ ಹೇಳಿ ಎಲ್ಲ ಚಿಡಿ. ಈಗ ಚಿಡಿ ಯಾಕಾರ ಅವಾಗ ನಾವು ಬಂದತಿ ಪಾದಯಾತ್ರೆ ಏನಂದ್ರೆ ಒಂದು 5-6 ವರ್ಷ ಕಳೆಯಾಗ ಪಾದಯಾತ್ರೆ ಮಾಡಿ ನಾನು ಮಾಡಿದಾಗ ಅವೆಲ್ಲ ಇದ್ದಿಲ್ಲ, ಬರೀ ಅಂತ ಗುಂಡುಗಲ್ಲು ಅವೆಲ್ಲ ಇದ್ವು. ಈಗಾದ್ರೆ ಚಿಡಿ ಆಗ್ಯಾವ, ಶಿಸ್ತು ಭಾರಿ ಆಗ್ಯಾವ ನೋಡ್ರಿ. ಈಗ ಬರ್ರಿ ಒಂದು ನೋಡ್ತೀವಿ ಬರ್ರಿ. ಈ ಅಪ್ಪು ಈ ನಮ್ಮನ್ ಕಷ್ಟ ಆಲತ್ತದ್ರಿ ಚಿಡಿ ಇರ್ಲಕ್ಕ, ಭಾಳ ಅಂದ್ರೆ ಭಾಳ ಕಷ್ಟ ಆಲತ್ತದ. ಅವಾಗ ಗುಂಡ್ಗಾಲ ಎಲ್ಲ ಇದ್ದವ್ರಿ, ಹಂಗೆ ಸಡ ಇರ್ತಿದ್ದವು. ಈಗ ನೋಡ್ರಿ ಗುಂಡ್ಗಾಲ ಇಲ್ಲ ಏನಿಲ್ಲ, ಸೀದಾ ಚಿಡಿ ಹಾಕ್ಯಾರ ಜಬರ್ದಸ್ತ್. ನಮ್ಗೆ ಇರ್ಲಾಕ್ ನೋಡ್ರಿ ಭಾಳ ಆಯಾಸ ಅಲತ್ತರಿ. ಇಷ್ಟಗಾನ ಆಯಾಸ ಯಾಕೆ ಆಲತ್ತದ ನಮ್ಗೆ ಗೊತ್ತಿಲ್ಲ ನೋಡ್ರಿ. ಭಾಳ ಅಂದ್ರೆ ಭಾಳ ಆಯಾಸ ಅಲತ್ತದ. ಇರ್ಲಾಕ್ ಮಾತ್ರ ದಮ್ಮಿಗೆ ಅಂದ್ರೆ ದಮ್ಮಿಗೆ ಹೊಂಟಿವಿ. ಎಲ್ಲರೂ ಒಬ್ರೆಲ್ಲ ಓಸು ಮಂದಿ ದಮ್ಮಿಗೆ ಹೊಂಟಿವಿ ನೋಡ್ರಿ ನೀವು. ನೋಡ್ರಿ ನಮ್ಮ ಡ್ರೈವರ್ ಸಾಹೇಬ್ ಹೆಂಗ್ ಮಾಡ್ಕೊಂಡ್ರ ಮ್ಯಾಗ ಇರ್ಲಕ್ ಆಗಿಲ್ಲ ಅವ್ರಿಗೆ. ಇಲ್ಲಿ ತೋರ್ಸ್ರಿ, ಇಲ್ಲಿ ತೋರ್ಸಲಿ. 297 ಚಿಡಿ ಅದ. ಅವಾಗ ಈಜಿ ಇರ್ತದೆ, ಈಗ ಭಾಳ ಕಷ್ಟನೇ ಆಲತ್ತದ ಇರ್ಲಕ್ಕ. ಅವಾಗ ನಾವು ಹೇಳಿದ್ರ ಮೇಲೆ ನಮ್ಮ ಡ್ರೈವರ್ ಸಾಹೇಬ್ ಭಾಳ ಹೊಡೆದ ನೋಡ್ರಿ. ನಾವಂತೂ ಭಾಳ ದಮ್ಮಿಗೆ ಬಂದಿ ನೋಡ್ರಿ. ಇದು ಎಷ್ಟೇ ಚಿಡಿ ಅಂದ್ರೆ ಇದು 400 ಚಿಡಿ ಏರ್ಲತ್ತೀವಿ. ಇನ್ನ 2 ಚಿಡಿ ಅವ ಭಾಳ ದಮ್ಮು ಹೊಂಟದ. ನಮ್ಮ ಅವಸ್ಥೆ ನೋಡಿ ಹೆಂಗಾಗ್ಯಾವೆಲ್ಲ ಅವ್ರಿಗೆ ಇವ್ರು ಬಿಟ್ಟು ಮಸ್ತ್ ದಮ್ಮು ಹೊಂಟದ. ನಮ್ಮ ಪಾರು ಒಂದು ಹಿಂದಕ್ಕೆ ಬಿದ್ದದ ನೋಡಿ ಬಾ. ಎಲ್ಲರಿಗೂ ನಮಸ್ಕಾರಗಳು. ಮುರುಗೇಶ್ ವಾಲಿಕ ಕುಲ್ಲ ಮುರುಗೇಶ್ ಉಮೇಶ್ವರಿಗೆ ಎಲ್ಲರೂ ಬರಬೇಕು ಅಂದು ಪವಿತ್ರ ಆಗ್ಬೇಕಂದು ಮುರುಗೇಶ್ ವಿನಂತಿ ಮಾಡ್ಕೊಳತ್ತಾನ. ನಮ್ಮ ತಮ್ಮ ಬಂದನ, ಮತ್ತು ಅವ್ರ ಅಣ್ಣದವ್ರಿಗೆ ಕರ್ಕೊಂಬರ್ಬೇಕಂತ ವಿನಂತಿ. ನೀವ್ಯಾರು? ದೋಸ್ತ ಇಲ್ಲೇ ನಡೀತಿಪ್ಪ. ಏನಿದು ಮುರುಗೇಶ್ ಎಳಿಸಿದಪ್ಪ ಇಲ್ಲ ನಮ್ಮ 89 ಚಿಡಿ ಏರ್ಲತ್ತೀವಿ. ನಮ್ಮ ಡ್ರೈವರ್ ಸಾಹೇಬ್ರ ಹತ್ರ ಸಾಕಾಗಿ ಬಸ್ಸಿಗೇನ ಬರ್ತೀನಲ್ಲಪ್ಪ ಅಂತ ಹೇಳಕತ್ತಾರ. ಹಂಗ ಹಿಂಗ ಹೇರ್ ಹೊಂಟಿ ನೋಡ್ರಿ, ಕುಂತ್ಕಂತ ನಿಂತ್ಕೊಂತ. ನಾವು ಚಿಡಿ ಎಲ್ಲಾಗೆ ಅರ್ಧ ಗಂಟೆ ಆಗಿದ್ರಿ. ಮೊದಲೆಲ್ಲ 10 ನಿಮಿಷದಾಗ ಚಿಡಿ ಏರ್ತಿದ್ದೆವು. ನಾವು ಫೈನಲಿ 600 ಚಿಡಿ ಏರಿ ಬಂದೀವಿ ನೋಡ್ರಿ. ಸಾಕಾಯ್ತು ನಮಗಂತ್ರ ಭಾಳ ನೋಡ್ರಿ. ವ್ಯವಸ್ಥೆ ಹಂಗ ನೋಡ್ರಿ, ಮನೆಗೆಲ್ಲ ಬೆವ್ರು ಊಟ ಸುಡುಗ. ಇನ್ನೇ ನಮ್ಮ ಅಣ್ಣವರೆಲ್ಲ ನಮ್ಮ ತಮ್ಮದರೆಲ್ಲ ಹಿಂದಾನೆ ಯಾರ ಭಾಳ ಭಾಳ ಕಷ್ಟ ನೋಡ್ರಿ. ಯಾರು ಬಂದ್ರೆ ಭೀ ಏರ್ಲಕ್ಕೆ ಹೋಗ್ರಿ. ಏರ್ಲಕ್ಕಾದ್ರೂ ಮಾತ್ರ ಏರ್ರಿ ನೀವು, ಇಲ್ಲಾಂದ್ರೆ ಬಸ್ 50 ರೂಪಾಯಿ ಕೊಟ್ರೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಬಂದ್ರಿಪ್ಲೆ ಆಂಜನೇಯ ಸ್ವಾಮಿ ದರ್ಶನ ಐತ್ರಿ. ಇದು ನೋಡ್ರಿ ಉಮೇಶ್ವರ ಗುಡಿ. ಇಲ್ಲಿ ನಮ್ಗೆ ಸೈಜಾಪುರದವ್ರು ಭೀ ಸಿಕ್ಕಿರ್ರಿ, ಅವರೆಲ್ಲ ಮಾತಾಡಿಸ್ತೇವು. ಯಾವ್ರಣ? ಸೈದಾಪುರ್. ನಮ್ಮ ಬಟಗಿರ ಸೈಡಮ್. ಇದು ನೋಡ್ರಿ ಇಲ್ಲಿ ಒಂದು ಲಿಂಗ ನೋಡ್ರಿ, ಬಟ್ ಆ ಲಿಂಗದ ಹೆಸರು ನನ್ಗೆ ಏನಂತ ಗೊತ್ತಿಲ್ಲ ನೋಡ್ರಿ, ಅದಕ್ಕೆ ನಿಮ್ಗೆ ತೋರ್ಸ್ಲತ್ತೆ. ಇದು ನೋಡ್ರಿ ಉಮೇಶ್ವರ ಒಂದು ವಾಟರ್ ಫಾಲ್ಸ್. ಇಲ್ಲಿ ಮಳೆ ಗಿಳಿ ಬಂತಂದ್ರೆ ನೋಡ್ರಿ ಅದು ಏನಾದ್ರು ಅಲ್ಲಿಂದ ಎಷ್ಟು ಹೈಟ್ ಅದ, ಒಂದು 50 ಫೀಟ್ ಹೈಟ್ ಅದ ನೋಡ್ರಿ. ಅಲ್ಲಿಂದ ನೀರು ಬೀಳ್ತಾವ ನೋಡ್ರಿ, ಜಾಗ ಖತರ್ನಾಕ್ ನೀರು ಬೀಳ್ತಾವ. ಮಳೆಗಾಲದಾಗ ಇಟ್ಟೆ ಹಂಗೆ ಭಾರಿ ಕಾಣಪ್ಪ ಇಲ್ಲಿ. ಅಲ್ಲಿ ನೋಡ್ರಿ ಅದು ಬ್ಯಾಸ್ಗಿದಾಗ ಅಲ್ಲಿ ಯಾವಾಗ ಅಲ್ಲಿ ನೀರು ಬರ್ತಾನೆ ಇರ್ತಾವ. ಗುಡ್ಡದಾಗ ಏನಾದ್ರು ಬರೀ ತಂಪೇ ಇರ್ತದೆ ನೋಡ್ರಿ, ಕಲ್ಗಳು ಏನಾದ್ರು ಬರೀ ನೀರು ಸೋರ್ತಾ ಇರ್ತಾವ್ರಿ. ಅಷ್ಟು ಭಾರಿ ತಂಪು ಇರ್ತದ್ರಿ ಇಲ್ಲಿ.
ಉಮಾಮಹೇಶ್ವರಕ್ಕೆ ಜಾಸ್ತಿ ಎದಕ್ಕೆ ಬರ್ತಾರಪ್ಪ ಅಂದ್ರೆ ಇಲ್ಲೇನಾದ್ ನೋಡ್ರಿ, ಇಲ್ಲೊಂದು ಕೊಳ ಆದ್ರೆ ಇಲ್ಲಿ ಪಾಪನಾಶ ಒಂದು ಕೊಳ ಆದ್ರೆ ಇಲ್ಲಿ ಈ ಕೊಳದಾಗಿನ ನೀರು ತಲೆ ಮೇಲೆ ಹಾಕೊಂಡ್ರೆ ಪಾಪ ಎಲ್ಲ ಹೋಗ್ತದಂತ ಎಸ್ಪೆಷಲ್ ಆಗಿ ಇಲ್ಲಿ ಇದ್ರ ಸಲಕ್ಕೆ ಮಂದಿ ಬರ್ತಾರೆ ನೋಡ್ರಿ. ಇಲ್ಲಿ ಅಂದ್ರೆ ಜಗ್ಗಿ ಜನ ಇರ್ತಾರೆ ಹಿಂಗೆ ದರ್ಶನ ಮಾಡ್ಲಾಕ್ ಬಿ ಇಲ್ಲಿ ಕಂಪಲ್ಸರಿ ದರ್ಶನ ಮಾಡ್ಕೊಂಡು ಹೋಗ್ಬೇಕ್ರಿ. ಅಲ್ಲಿ ಏನು ನೀರು ಇರ್ತಾವ ನೋಡ್ರಿ ತಲೆ ಮೇಲೆ ಹಾಕೋಬೇಕು, ಇಲ್ಲಿ ಪಾಪ ಹೋಗ್ತದಂತ ಇಲ್ಲಿ ಜನ ಭಾವಿಸ್ತಾರೆ. ಅದಕ್ಕೆ ಜಾಸ್ತಿ ಜನ ಬರ್ತಾರೆ ಇಲ್ಲಿ. ಮೊದಲೆಲ್ಲ ನಾವು ಪಾದಯಾತ್ರ ಬರ್ತಿದ್ದೆವು. ಪಾದಯಾತ್ರ ಬಂದಾಗ ನಾವು ನೋಡ್ರಿ 2 ಗಂಟೆಗೆ ಇಲ್ಲಿ ಬರ್ತಿದ್ದೆವು. 2 ಗಂಟೆ ಇಲ್ಲಿ ಮಕ್ಕೊಂಡ್ರೆ ನೋಡ್ರಿ ಸ್ವರ್ಗದಾಗ ಮಕ್ಕೊಂಡಂಗೆ ಇರ್ತದ್ರಿ. ಅಷ್ಟು ತಂಪು ಇರ್ತದೆ ನೋಡ್ರಿ ಇಲ್ಲಿ, ಭಾಳ ಅಂದ್ರೆ ಭಾಳ ತಂಪು ಇರ್ತದೆ. ಇವು ಏನು ನೀರು ಅವಲ್ಲ ನೋಡ್ರಿ, ನೀರು ಇವು ಮ್ಯಾಗಿನವ ರೀ, ಈ ನಳ ಏನಲ್ಲ, ಇದು ಗುಡ್ದಾಗ ಹೊಂಟು ನೀರು ಹೆಂಗೆ ಅವ್ರಿ ಕಂಟಿನ್ಯೂಸ್ ಆಗಿ ಬರ್ತಾವ್ರಿ. ಅವು ಅಷ್ಟೇ ಬರ್ತಿರ್ತಾನೆ ಇರ್ತಾವೆ. ಅದಕ್ಕೆ ಒಂದು ನಳದ ಇದೇ ಮಾಡ್ಯಾರ ಪೂರ ಒಟ್ಟದು. ಇಲ್ಲೇನಂದ್ ನೋಡ್ರಿ, ಇದೇ ನೋಡ್ರಿ ಮ್ಯಾಗ್ಲಿಂದ ನೀರು ಬೀಳ್ತಾವ ನೋಡ್ರಿ. ಕೆಳಗೆ ಒಂದು ಸ್ಟೋರ್ದು ಇದು ಮಾಡ್ಯಾರಿ, ಒಂದು ಟ್ಯಾಂಕ್ ಥರ, ಅಲ್ಲಿ ಬಂದು ಬೀಳ್ತಾವ್ರಿ. ಇಲ್ಲಿಂದ ಬರ್ತಾವ ಗೊತ್ತಿಲ್ರಿ, ಒಟ್ಟು 365 ಡೇಸ್ ನೀರು ಬರ್ತಾನೆ ಇರ್ತಾರೆ ನೋಡ್ರಿ ನೀವು. ದಾಸಾಯಿದಾಗ ಊಟ ಮಾಡ್ಕೊಂಡಿವ್ರಿ ಜಬರ್ದಸ್ತು. ಅಲ್ಲಿಂದ ನಾವು ಸೀದಾ ಕೆಳಕ್ಕೆ ನಡೆದೇವ್ರಿ. ಕೆಳಕ್ಕೆ ಹೋಗಿ ಕಿಸಲ್ಲಿ ನಮ್ಮ ಅಣ್ಣವ್ರು ಫೋನ್ ಮಾಡಿದ್ದೀರಿ, ಬರ್ತಾರೆ ಇಲ್ಲಪ್ಪ ಇನ್ನು ಅಲ್ಲೇ ಮ್ಯಾಗೆ ಇರ್ತೀರ ಅಂತ ಹೇಳತ್ತೀರಿ. ನಾವು ಪಟ ಪಟ ಅಂತ ಕೆಳಗೆ ಇಳಿದ್ವಿ. ಕೆಳಗೆ ಇಳಕ್ಕೆ ಭಾರಿ ಈಜಿ ಐತ್ರಿ. ಸಾಕಾಯ್ತು ನೋಡಪ್ಪ ಇದು. ಜಬರ್ದಸ್ತ್ ಅಳಿಸ್ಯಾರ ನೋಡ್ರಿ ಚಿತ್ರ. ನಮ್ಮ ಕಾಶ್ಯಪ್ಪ ತಳವಾರಿದ್ದಾರೆ. ಇಷ್ಟು ಮಂದಿ ಹೊಂಟಿದ್ದೀವಿ, ನಾವೆಲ್ಲ ಆರಾಮಾಗಿ ಮುಟ್ಟಿದ್ದೀವಿ, ಮನೆ ಮುಖಂಡರಾಗಿದ್ದೀವಿ. ಇನ್ನೂ ಒಂದು 80 ಕಿಲೋಮೀಟರ್ ಇದೆ.